ಸುಜಾತಾ ಭಟ್ಗೆ ಟ್ರಬಲ್ ಶುರುವಾಗ್ಬಿಟ್ಟಿದೆ. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ತನಿಖೆಯನ್ನ ಆರಂಭ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸುಳ್ಳು ಕೇಸ್ ಅಂತ ಸಾಬೀತಾಗ್ಬಿಟ್ರೆ ಸುಜಾತಾ ಭಟ್ಗೆ ಸಂಕಷ್ಟ ಫಿಕ್ಸ್. ಸುಜಾತಾ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಉಡುಪಿ, ಬೆಂಗಳೂರು, ಶಿವಮೊಗ್ಗದಲ್ಲಿ ಇವರ ಹಿಸ್ಟ್ರಿ ಏನಿದೆ, ಇತಿಹಾಸ ಏನಿದೆ ಅದನ್ನ ಟ್ರ್ಯಾಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಮಗಳು ನಾಪತ್ತೆಯಾಗಿದ್ದಾಳೆ, ಆಕೆ ಅಸ್ಥಿ ಕೊಡಿ ಅಂತ ಹೇಳಿ ಕಣ್ಣೀರು ಹಾಕಿ ಇಡೀ ರಾಜ್ಯದ ಜನರನ್ನ ನಂಬಿಸಿದ್ರಲ್ಲ, ಹೊರ ರಾಜ್ಯದ ಜನರನ್ನು ಕೂಡ ನಂಬಿಸ್ಬಿಟ್ರು. ಆ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡೋಕೆ ಇವ್ರ ಕೇಸು ಕೂಡ ಕಾರಣ ಆಗ್ಬಿಟ್ರು. ಹಾಗಾಗಿ ಪರಿಶೀಲನೆ ಆಗ್ತಾ ಇದೆ, ತನಿಖೆ ನಡೀತಾ ಇದೆ. ಸದ್ಯ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಗಸ್ಟ್ 29ನೇ ತಾರೀಕಿಗೆ ಟೈಮ್ ಕೇಳಿದ್ದಾರೆ ಸುಜಾತಾ. ಪ್ರಕರಣದ ತನಿಖೆಯನ್ನ ಆರಂಭ ಮಾಡಿದ್ದಾರೆ ತನಿಖಾಧಿಕಾರಿ ಗುಣಪಾಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಸುಜಾತಾ ಭಟ್ ಅವರ ಸತ್ಯ ಕಥೆ ಏನು ಅನ್ನೋದು ಆಲ್ರೆಡಿ ಬಯಲಾಗಿದೆ, ಬಟ್ ಕಾನೂನಾತ್ಮಕವಾಗಿ ಅದು ಕ್ಲಿಯರ್ ಆಗಬೇಕು. 29ನೇ ತಾರೀಕಿನ ತನಕ ಟೈಮ್ ಕೇಳಿದ್ದಾರೆ. ಮಾಸ್ಕ್ ಮಾನ ರೀತಿ ಈಕೆಗೂ ಟ್ರಬಲ್ ಫಿಕ್ಸ್ ಹಾಗಾದ್ರೆ ಅಂತ ಹೇಳಿ. ಖಂಡಿತ ವಿದ್ಯಾ, ಈಕೆ ಕೂಡ ಸುಜಾತಾ ಭಟ್ ಏನ್ ಹೇಳಿದ್ರು ಕಾಲ್ಪನಿಕ ಕತೆ, ಆ ಕಾಲ್ಪನಿಕ ಕತೆ ಈಗಾಗಲೇ ಬಯಲಾಗಿದೆ. ಇದು ಕೇವಲ ಕಟ್ಟುಕತೆ ಅನ್ನೋದು ಈಗಾಗಲೇ ಬಯಲಾಗಿರುವಂತದ್ದು. ಆದ್ರೆ ಕಾನೂನಾತ್ಮಕವಾಗಿ ಅದನ್ನ ಪ್ರೂವ್ ಮಾಡ್ಬೇಕಾದ್ರೆ ಅವರ ಹೇಳಿಕೆಗಳನ್ನ ತಗೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಅವರಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಅದರ ಐಒ, ಆ ಒಂದು ಪ್ರಕರಣದ ಐಒ ಆಗಿರುವಂತಹ ತನಿಖಾಧಿಕಾರಿ ಆಗಿರುವಂತಹ ಗುಣಪಾಲ್ ಜೆ ಅವರು ಈಗಾಗಲೇ ನೋಟಿಸ್ ಕೊಟ್ಟಿರುವಂತದ್ದು. ನೋಟಿಸ್ ಕೊಟ್ಟ ನಂತರ ಅವರು ಇಲ್ಲಿಗೆ ವಿಚಾರಣೆಗೆ ಬರಬೇಕು, ನಿನ್ನೆ ಬರಬೇಕಾಗಿತ್ತು. ಆದ್ರೆ ಅವರು ತಮಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ 29ನೇ ತಾರೀಕಿಗೆ ತಾನು ವಿಚಾರಣೆಗೆ ಹಾಜರಾಗ್ಲಿಕ್ಕೆ ಕಾಲಾವಕಾಶ ಕೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಒಂದು ವೇಳೆ ಆ ಒಂದು ನೋಟಿಸ್ ಅಲ್ಲಿ ಹೇಳಿರುವಂತದ್ದು ನೀವೇ ಬಂದು ಇಲ್ಲಿ ಹಾಜರಾಗಬೇಕು, ವಿಚಾರಣೆ ಎದುರಿಸಬೇಕು. ಒಂದು ವೇಳೆ ನಿಮ್ಗೆ ಆಗಿಲ್ಲ ಅಂದ್ರೆ ನಾವೇ ನೀವು ಎಲ್ಲಿದ್ದೀರಿ ಅಲ್ಲಿಗೆ ಬಂದು ವಿಚಾರಣೆಯನ್ನ ಮಾಡ್ತೀವಿ, ದಾಖಲೀಕರಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಅವರು ಇಲ್ಲಿಗೆ ಬಂದು ಕೊಡ್ತೀನಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ 29ರ ತನಕ ಎಸ್ಐಟಿ ಅಧಿಕಾರಿಗಳು ಕಾಯ್ತಾರೆ. ಆದ್ರೆ ಈ ಎಲ್ಲಾ ಒಂದು ಕಾಲ್ಪನಿಕ ಕತೆ ಸುಜಾತಾ ಭಟ್ ಹೇಳಿರುವಂತದ್ದು ಈಗ ಅದು ಸಾಬೀತಾದ್ರೆ ಅವರೂ ಕೂಡ ಬಂಧನ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ದೂರುದಾರ ಚೆನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ತಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಇದರಂತೆ ಇವರ ಸುಜಾತಾ ಭಟ್ ಕೂಡ ಅವರ ಇದೆಲ್ಲ ಹೊರಗೆ ಬಂದ್ರೆ, ಅಂದ್ರೆ ಏನೆಲ್ಲ ಕಾಲ್ಪನಿಕವಾಗಿ ಹೇಳಿದ್ರು ಅದೆಲ್ಲ ಸಾಬೀತಾದ್ರೆ ಅವರು ಕೂಡ ಬಂಧನವಾಗಿ ಇದರ ಹಿಂದೆ ಯಾರಿದ್ದಾರೆ, ಇದರ ಸೂತ್ರಧಾರ ಯಾರು ಅನ್ನೋದನ್ನ ಪತ್ತೆ ಮಾಡಬೇಕು. ಅದು ಕೂಡ ಎಸ್ಐಟಿ ಅಧಿಕಾರಿಗಳು ಬರ್ತಾರೆ. ಅವರು ಹೇಳಿದಂತ ಒಂದು ಮಾಹಿತಿ, ನಾನು ಕೂಡ ದೆಹಲಿಗೆ ಹೋಗಿದ್ದೆ, ಅಂದ್ರೆ ಇವರು ಸೂತ್ರಧಾರರು ಈ 2 ಪಾತ್ರಧಾರಿಗಳನ್ನ ಕರ್ಕೊಂಡು ದೆಹಲಿಗೆ ಹೋಗಿರುವಂತದ್ದು ಈಗಾಗಲೇ ಸುಜಾತಾ ಭಟ್ ಹೇಳಿರುವಂತದ್ದು. ಹಾಗೇನೆ ಈ ದೂರುದಾರ ಚೆನ್ನ ಕೂಡ ಹೇಳಿರುವಂತದ್ದು, ದೆಹಲಿಗೆ ಹೋಗಿ ಬಂದಿದ್ದೀವಿ ಅಂತ. ಇದೆಲ್ಲ ಒಂದು ಸೂತ್ರಧಾರರು ಹೇಳಿದಂತಹ ಒಂದು ಕತೆ. ಈ ಕತೆಗೆ ಪಾತ್ರಧಾರಿಗಳು ಇವರು ಆಗಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.